ಜೈ ಶ್ರೀರಾಮ್. ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಿಗುವುದು ಪ್ರಕೃತಿಯ ಮಡಿಲಲ್ಲಿ ಮಾತ್ರ. ಇದಕ್ಕೆ ಪೂರಕವಾಗಿ ಸುತ್ತಲೂ ಹಸಿರು ಕಾಡು, ಪಕ್ಷಿಗಳ ಕೂಗು, ಸ್ವಚ್ಛ ಸುಂದರ ಪರಿಸರದ ಮಧ್ಯೆ ತಲೆ ಎತ್ತಿ ನಿಂತಿದೆ ಶ್ರೀದೇವಿ ವಿದ್ಯಾಕೇಂದ್ರ ದೇವಿನಗರ ಪುಣಚ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯೊಂದಿಗೆ ವಿದ್ಯಾಭಾರತಿ ಹಾಗೂ ಮಾತೃ ಸಂಸ್ಥೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ ಮಾರ್ಗದರ್ಶನದೊಂದಿಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಭಾರತೀಯ ಪರಂಪರೆಯ ತಳಹದಿಯ ಶಿಕ್ಷಣ, ಸಂಸ್ಕಾರಯುತ ಶಿಕ್ಷಣವನ್ನು ನೀಡುವ ಮೂಲಕ ಅವರಲ್ಲಿ ರಾಷ್ಟ್ರಾಭಿಮಾನವನ್ನು ಮೂಡಿಸಿ ಸಮಾಜಕ್ಕೆ ಸತ್ಪ್ರಜೆಗಳನ್ನಾಗಿ ನೀಡಬೇಕೆನ್ನುವ ಉದ್ದೇಶದೊಂದಿಗೆ ಆರಂಭವಾದ ಶ್ರೀದೇವಿ ಪ್ರೌಢಶಾಲೆಯು 44 ಸಂವತ್ಸರಗಳನ್ನು ಪೂರೈಸಿದೆ. 2005ರಲ್ಲಿ ಶ್ರೀದೇವಿ ಪ್ರಾಥಮಿಕ ಶಾಲೆಯು, 2021ರಲ್ಲಿ ಶ್ರೀದೇವಿ ಶಿಶುಮಂದಿರವು ದೇಶಭಕ್ತಿಯೊಂದಿಗೆ ಸಮಗ್ರ ಶಿಕ್ಷಣ, ಮೌಲ್ಯ, ನೈತಿಕ ಶಿಕ್ಷಣ, ಶ್ಲೋಕ, ಭಜನೆ, ಆಟ ಚಟುವಟಿಕೆಗಳ ಮೂಲಕ ಮಕ್ಕಳ ದೈಹಿಕ, ಬೌದ್ಧಿಕ, ಮಾನಸಿಕ, ಭಾವನಾತ್ಮಕ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುತ್ತಿದೆ. ಶ್ರೀದೇವಿ ಪ್ರೌಢಶಾಲೆಯಲ್ಲಿ ಪ್ರಸ್ತುತ 104 ಮಂದಿ ಮಕ್ಕಳು, ಪ್ರಾಥಮಿಕ ಶಾಲೆಯಲ್ಲಿ 216, ಶ್ರೀದೇವಿ ಶಿಶುಮಂದಿರದಲ್ಲಿ 34 ಮಕ್ಕಳು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ಪ್ರೌಢಶಾಲೆಯಲ್ಲಿ 7 ಮಂದಿ ಶಿಕ್ಷಕರು, ಪ್ರಾಥಮಿಕ ಶಾಲೆಯಲ್ಲಿ 9 ಮಂದಿ ಶಿಕ್ಷಕರು, ಶಿಶುಮಂದಿರದಲ್ಲಿ 2 ಮಂದಿ ಮಾತಾಜಿಯವರು, 2 ಮಂದಿ ಕಚೇರಿ ಸಿಬ್ಬಂದಿ ಹಾಗೂ 2 ಮಂದಿ ಅಡುಗೆ ಸಿಬ್ಬಂದಿಗಳು ಹಾಗೂ 1 ವಾಹನ ಚಾಲಕರು ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶ್ರೀದೇವಿ ಪ್ರೌಢಶಾಲೆಯು ಹಲವಾರು ವರ್ಷಗಳಿಂದ SSLCಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತಾ ಬಂದಿದ್ದು, ಕಳೆದ ವರ್ಷವೂ 100% ಫಲಿತಾಂಶದ ಜೊತೆಗೆ ಶಾಲೆಗೆ ಎ ಗ್ರೇಡ್, ಬಂಟ್ವಾಳ ತಾಲೂಕಿನ ಅನುದಾನಿತ ಶಾಲೆಗಳಲ್ಲಿ 100% ಫಲಿತಾಂಶವನ್ನು ಪಡೆದ ಏಕೈಕ ಶಾಲೆ ಎಂಬ ಬಿರುದನ್ನು ಪಡೆದುಕೊಂಡಿದೆ. ಹೊಸ ಶೈಕ್ಷಣಿಕ ವರ್ಷದಲ್ಲಿ ದಾಖಲಾದ ಮಕ್ಕಳನ್ನು ಪ್ರವೇಶೋತ್ಸವ ಎನ್ನುವ ವಿಶಿಷ್ಟ ಕಾರ್ಯಕ್ರಮದೊಂದಿಗೆ ಸ್ವಾಗತಿಸುವುದು, ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ಶಾಲಾ ಪ್ರತಿಭಾನ್ವೇಷಣೆ, ನೇಚರ್ ಈಸ್ ಅವರ್ ಟೀಚರ್ ಆ್ಯಂಡ್ ನೇಚರ್ ಈಸ್ ಅವರ್ ಫ್ಯೂಚರ್ ಎಂಬ ಸಂದೇಶವನ್ನು ತಿಳಿಸುವ ಪರಿಸರ ದಿನಾಚರಣೆ, ವ್ಯಾಯಾಮದಿಂದ ನಮ್ಮ ಬದುಕಿಗೊಂದು ಆಯಾಮ, ಮಕ್ಕಳಲ್ಲಿ ಶಿಸ್ತು, ಸದೃಢ ಮನಸ್ಸು, ಏಕಾಗ್ರತೆ ಮೂಡಿಸುವ ವಿಶ್ವ ಯೋಗ ದಿನಾಚರಣೆ, ಗುರುಪೂಜೆ, ರಕ್ಷಾಬಂಧನ, ಆಟಿಡೊಂಜಿಕೂಟ, 2 ದಿನಗಳ ಶಾರದೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಶ್ರೀದೇವಿ ಶಿಶುಮಂದಿರದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ, ಶ್ರೀದೇವಿ ವಿದ್ಯಾಕೇಂದ್ರ, ಶ್ರೀದೇವಿ ಸ್ಪೋರ್ಟ್ಸ್ ಕ್ಲಬ್ ದೇವಿನಗರ ಪುಣಚ ಇದರ ಸಂಯುಕ್ತ ಆಶ್ರಯದಲ್ಲಿ ಭಾರತ್ ಮಾತಾ ಪೂಜನ, ಗೋಪೂಜೆ, ದೀಪಾವಳಿ ಸಂಭ್ರಮ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ನಮ್ಮ ಸಂಸ್ಕೃತಿಯ ಮೌಲ್ಯದ ಅರಿವಿಗಾಗಿ ರಾಮಾಯಣ, ಮಹಾಭಾರತದಂತಹ ಪುರಾಣ ಕಥೆ, ಸಂಸ್ಕೃತಿ ಜ್ಞಾನ ಪರಿಚಯ, ರಾಷ್ಟ್ರ ನಾಯಕರು, ಆದರ್ಶ ವ್ಯಕ್ತಿತ್ವಗಳ ಪರಿಚಯ ಮೂಡಿಸುವ ನಿಟ್ಟಿನಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ಹೆತ್ತವರ ಕ್ರೀಡಾಕೂಟ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಚರಿಸಲಾಗಿದೆ. ಮಕ್ಕಳಿಗೆ ಶಾಲೆಗೆ ಬರಲು ಅನುಕೂಲವಾಗುವಂತೆ ಶಾಲಾ ವಾಹನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಮ್ಮ ವಿದ್ಯಾಕೇಂದ್ರದ ಹಳೆಯ ಅನೇಕ ಕಾರ್ಯಕ್ರಮಗಳಿಗೆ ಭದ್ರ ಬುನಾದಿಯನ್ನು ಹಾಕಿದಂತಹ ಜ್ಞಾನಭಾರತಿ ಸಭಾಂಗಣದ ನವೀಕರಣಗೊಳಿಸಲಾಗಿದೆ. ಪೋಷಕರು, ಊರಿನವರು, ದಾನಿಗಳ ನೆರವಿನಿಂದ ಗ್ರಾಮೀಣ ಪ್ರದೇಶದ ನಮ್ಮ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಆಧುನಿಕ ಸ್ಟೀಮ್ ವ್ಯವಸ್ಥೆಯ ಮೂಲಕ ಮಾಡಲಾಗುತ್ತಿದೆ. ಈ ವರ್ಷ ವಿಶೇಷವಾಗಿ ಆಡಳಿತ ಮಂಡಳಿ, ಶಿಕ್ಷಕರು, ಪೋಷಕರು, ಹಿರಿಯ ವಿದ್ಯಾರ್ಥಿಗಳ ನೆರವಿನಿಂದ ಸುಮಾರು 250ಕ್ಕಿಂತ ಅಧಿಕ ಹಲಸಿನಕಾಯಿಗಳನ್ನು ಶಾಲೆಗೆ ತಂದು ಉಪ್ಪಿನ ಸೊಳ್ಳೆ ಹಾಕುವ ಕಾರ್ಯಕ್ರಮವನ್ನು ಉತ್ತಮವಾಗಿ ನೆರವೇರಿಸಲಾಯಿತು. ಅದಲ್ಲದೆ ಶಾಲೆಯಲ್ಲಿ ತೊಂಡೆಕಾಯಿ ಚಪ್ಪರ, ಮಕ್ಕಳು ಮನೆಯಲ್ಲಿ ಬೆಳೆದ ತರಕಾರಿಗಳನ್ನು ವಾರದಲ್ಲಿ 1 ಬಾರಿ ಶಾಲೆಗೆ ತರುವ ವಿಶಿಷ್ಟ ಯೋಜನೆ ನಮ್ಮನೆ ತರಕಾರಿ ಯೋಜನೆ ಪೋಷಕರ ನೆರವಿನಿಂದ ಉತ್ತಮವಾಗಿ ಸಾಗುತ್ತಿದೆ.
ಸಿಂಧೂರ ಭಾರತಿ ಮಿನಿ ಸ್ಟೇಡಿಯಂನ ಉದ್ಘಾಟನೆ, ವಿದ್ಯಾಕೇಂದ್ರಕ್ಕೆ ಜನರೇಟರ್ ವ್ಯವಸ್ಥೆ, ಶಾಲಾ ಕಟ್ಟಡಕ್ಕೆ ಫೈರ್ ಅಂಡ್ ಸೇಫ್ಟಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸಾಂಸ್ಕೃತಿಕ ಚಟುವಟಿಕೆಗಳು ಕಲಿಕೆಯ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎನ್ನುವ ಹಾಗೆ ಈ ವರ್ಷದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಉತ್ತಮವಾಗಿ ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡುವುದರ ಜೊತೆಗೆ ಪ್ರಾಥಮಿಕ ಶಾಲೆಯ ಹಿರಿಯ ಮತ್ತು ಕಿರಿಯ ಎರಡೂ ವಿಭಾಗದಲ್ಲೂ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ 7ನೇ ತರಗತಿಯ ಮಾನ್ವಿ ಎನ್ ಅಭಿನಯ ಗೀತೆಯಲ್ಲಿ ದ್ವಿತೀಯ, ಸಂಹಿತಾ ಎ ಸಂಸ್ಕೃತ ಧಾರ್ಮಿಕ ಪಠಣದಲ್ಲಿ ತೃತೀಯ ಹಾಗೂ 4ನೇ ತರಗತಿಯ ಆದ್ಯಾ ನಾಯಕ್ ಅಭಿನಯ ಗೀತೆಯಲ್ಲಿ ತೃತೀಯ ಬಹುಮಾನವನ್ನು ಪಡೆದು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ಖೋ-ಖೋ ಪಂದ್ಯಾಟದಲ್ಲಿ ಪ್ರೌಢಶಾಲೆಯ 17ರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ ಎರಡೂ ತಂಡಗಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತದೆ. ವಿದ್ಯಾಭಾರತಿ ಜಿಲ್ಲಾ ಮಟ್ಟದ ಖೋ-ಖೋ ಪಂದ್ಯಾಟವನ್ನು ನಮ್ಮ ಶ್ರೀದೇವಿ ವಿದ್ಯಾಕೇಂದ್ರದಲ್ಲಿ ಉತ್ತಮ ರೀತಿಯಲ್ಲಿ ಆಯೋಜನೆ, 14ರ ವಯೋಮಾನದ ನಮ್ಮ ಪ್ರಾಥಮಿಕ ಶಾಲಾ ಬಾಲಕಿಯರ ತಂಡವು ಪ್ರಥಮ ಬಹುಮಾನವನ್ನು ಪಡೆದು ರಾಜ್ಯ ಮಟ್ಟದ ಖೋ-ಖೋ ಪಂದ್ಯಾಟದಲ್ಲಿ ಬೆಂಗಳೂರಿನ ತಂಡದ ಜೊತೆ ತೀವ್ರ ಪೈಪೋಟಿಯನ್ನು ನೀಡಿ ರಾಜ್ಯದಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದೆ. ಖೋ-ಖೋ ಆಟವನ್ನು ಬಲಿಷ್ಠಗೊಳಿಸುವ ದೃಷ್ಟಿಯಿಂದ ಶ್ರೀದೇವಿ ಸ್ಪೋರ್ಟ್ಸ್ ಕ್ಲಬ್ ದೇವಿನಗರ ಪುಣಚ ಇವರು ರಾತ್ರಿ ಹಗಲು ಶ್ರಮಪಟ್ಟು ನಮ್ಮ ಶಾಲಾ ಮೈದಾನದಲ್ಲಿ ಉತ್ತಮವಾದ ವ್ಯವಸ್ಥಿತವಾದ ಖೋ-ಖೋ ಅಂಕಣವನ್ನು ನಿರ್ಮಿಸಿರುತ್ತಾರೆ. ಶ್ರೀಯುತ ರಮೇಶ್ ಮತ್ತು ಶ್ರೀಮತಿ ವಸಂತಿ ಸಂಕೇಶ ದಂಪತಿಗಳ ಪುತ್ರನಾದ 8ನೇ ತರಗತಿಯ ಜಗತ್ರಾಜ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸಿದ ಕರಾಟೆ ಸ್ಪರ್ಧೆಯಲ್ಲಿ ತಾಲೂಕು ಜಿಲ್ಲೆಯಲ್ಲಿ ಚಿನ್ನದ ಪದಕವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ವಿದ್ಯಾಭಾರತಿ ವತಿಯಿಂದ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ಜಿಲ್ಲೆ, ರಾಜ್ಯ, ರಾಷ್ಟ್ರ, ಕ್ಷೇತ್ರ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡೆದು SGFI ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾಕ್ಕೆ ಆಯ್ಕೆಗೊಂಡು ಪುಣಚ ಗ್ರಾಮದ ಕೀರ್ತಿಯನ್ನು ತಂದಿರುತ್ತಾನೆ. ಈ ವರ್ಷ ನಮ್ಮ ಶ್ರೀದೇವಿ ವಿದ್ಯಾಕೇಂದ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿ ಎಂದರೆ 10ನೇ ತರಗತಿಯ ಲಿಖಿತ್ ಎನ್. ಶ್ರೀಯುತ ಮೋಹನ್ ನಾಯ್ಕ ಭವ್ಯ ದಂಪತಿಗಳ ಪುತ್ರನಾದ ಲಿಖಿತ್ ಎನ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆಸಿದ ವಲಯ ಕ್ರೀಡಾಕೂಟದಲ್ಲಿ 800, 1500, 3000 ಮೀಟರ್ ಓಟ ಸ್ಪರ್ಧೆಯಲ್ಲಿ ಚಿನ್ನದ ಪದಕದ ಜೊತೆ ವೈಯಕ್ತಿಕ ಚಾಂಪಿಯನ್, ತಾಲೂಕು ಮಟ್ಟದಲ್ಲಿ ವೈಯಕ್ತಿಕ ಚಾಂಪಿಯನ್, ಜಿಲ್ಲಾ ಮಟ್ಟದಲ್ಲಿ 1500 ಮೀಟರ್ ಬೆಳ್ಳಿ ಪದಕ ಹಾಗೂ 3000 ಮೀಟರ್ ಓಟ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ವಿದ್ಯಾಭಾರತಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ 800 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ, 1500 ಮೀಟರ್ ಮತ್ತು 3000 ಮೀಟರ್ ಓಟ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ. ರಾಜ್ಯ ಮಟ್ಟದ 800, 1500, 3000 ಮೀಟರ್ ಓಟ ಸ್ಪರ್ಧೆಯಲ್ಲಿ ಚಿನ್ನದ ಪದಕದ ಜೊತೆಗೆ ವೈಯಕ್ತಿಕ ಚಾಂಪಿಯನ್, ಕ್ಷೇತ್ರ ಮಟ್ಟದಲ್ಲಿಯೂ ಚಿನ್ನದ ಪದಕವನ್ನು ಪಡೆದು ವೈಯಕ್ತಿಕ ಚಾಂಪಿಯನ್, ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಗೊಂಡು ಪುಣಚ ಶ್ರೀದೇವಿಯ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಕೇಳುವಂತೆ ಮಾಡಿ ಕ್ರೀಡಾ ಕ್ಷೇತ್ರದಲ್ಲಿ ಸಮಗ್ರ ಸಾಧನೆಯನ್ನು ಮಾಡಿರುತ್ತಾನೆ. ಶ್ರೀಯುತ ಚನಿಯಪ್ಪ ನಾಯ್ಕ ಶ್ರೀಮತಿ ಜಯಲಕ್ಷ್ಮಿ ದಂಪತಿಗಳ ಪುತ್ರಿ ಪ್ರಾಥಮಿಕ ಶಾಲೆಯ ತ್ರಿಷಾ ಎಂಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ತಾಲೂಕು ಕ್ರೀಡಾಕೂಟದಲ್ಲಿ 200 ಮೀಟರ್ ಓಟ ಸ್ಪರ್ಧೆಯಲ್ಲಿ ಕಂಚಿನ ಪದಕ, ವಿದ್ಯಾಭಾರತಿ ಕ್ರೀಡಾಕೂಟದಲ್ಲಿ ಜಿಲ್ಲೆ, ರಾಜ್ಯ, ಕ್ಷೇತ್ರ ಮಟ್ಟದಲ್ಲಿ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ಪಿ ಅಕ್ಷಯ್ ನಾಯಕ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಶ್ರೀಯುತ ಸುಬ್ಬಣ್ಣ ನಾಯ್ಕ ಶ್ರೀಮತಿ ಮಂಜುಳಾ ದಂಪತಿಗಳ ಪುತ್ರ 10ನೇ ತರಗತಿಯ ಸುಮಂತ್ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಶ್ರೀಯುತ ಅಚ್ಯುತ ಮಣಿಯಾನಿ ಶ್ರೀಮತಿ ಸುಂದರಿ ದಂಪತಿಗಳ ಪುತ್ರಿ 10ನೇ ತರಗತಿಯ ಅರ್ಪಿತಾ ಇಲಾಖಾ ಕ್ರೀಡಾಕೂಟದಲ್ಲಿ ತ್ರಿವಿಧ ಜಿಗಿತ ಮತ್ತು ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದು
ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಹಾಗೂ ವಿದ್ಯಾಭಾರತಿ ಕ್ಷೇತ್ರ ಮಟ್ಟದಲ್ಲಿ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಪಡೆದಿರುತ್ತಾಳೆ. ಶ್ರೀಯುತ ಚನಿಯಪ್ಪ ನಾಯ್ಕ ಶ್ರೀಮತಿ ನಳಿನಿ ದಂಪತಿಗಳ ಪುತ್ರಿ 10ನೇ ತರಗತಿಯ ಸಿಂಚನ ಎನ್ ಇಲಾಖಾ ವತಿಯಿಂದ ನಡೆದ 3000 ಮೀಟರ್ ಓಟ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಹಾಗೂ ವಿದ್ಯಾಭಾರತಿ ರಾಜ್ಯ ಮಟ್ಟದ 3000 ಮೀಟರ್ ಓಟ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿರುತ್ತಾಳೆ. ಸಾರ್ವಜನಿಕ ಶಿಕ್ಷಣ ಇಲಾಖಾ ವತಿಯಿಂದ ನಡೆದ ಕ್ರೀಡಾಕೂಟದಲ್ಲಿ ನಮ್ಮ ಪ್ರೌಢಶಾಲೆಯು ವಲಯ ಮತ್ತು ತಾಲೂಕಿನಲ್ಲಿ ಸಮಗ್ರ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತದೆ. ಈ ಎಲ್ಲ ಕ್ರೀಡಾ ಸಾಧನೆಯ ಹಿಂದೆ ದೈಹಿಕ ಶಿಕ್ಷಕರ ಶ್ರಮ, ಪೋಷಕರು, ಶಾಲೆಯ ಶಿಕ್ಷಕರು, ಆಡಳಿತ ಮಂಡಳಿಯ ಸದಾ ಪ್ರೋತ್ಸಾಹ, ನಮ್ಮ ಜೊತೆ ಸದಾ ಕೈ ಜೋಡಿಸುತ್ತಿದೆ ಶ್ರೀದೇವಿ ಸ್ಪೋರ್ಟ್ಸ್ ಕ್ಲಬ್ ದೇವಿನಗರ ಪುಣಚ. ಪಠ್ಯೇತರ ಚಟುವಟಿಕೆಗಳಲ್ಲಿ ಧ್ರುವ ತಾರೆಯಂತೆ ಮಿಂಚುತ್ತಿರುವ ನಮ್ಮ ಶ್ರೀದೇವಿ ವಿದ್ಯಾಕೇಂದ್ರ ಸದಾ ಬೆಳಗುತ್ತಿರಲಿ ಎಂಬ ಆಶಯದೊಂದಿಗೆ ಸಂಸ್ಥೆಯನ್ನು ಸ್ಥಾಪಿಸಿದ ಹಿರಿಯರು, ಶ್ರೀದೇವಿ ವಿದ್ಯಾಕೇಂದ್ರದ ಹಿರಿಯ ವಿದ್ಯಾರ್ಥಿಗಳು, ಗ್ರಾಮದವರು, ಪೋಷಕರು ಇವರ ಒತ್ತಾಸೆಯಂತೆ ಶ್ರೀದೇವಿ ವಿದ್ಯಾಕೇಂದ್ರಕ್ಕೆ ಬರುವ ವರ್ಷ 2026-27ನೇ ಶೈಕ್ಷಣಿಕ ವರ್ಷದಲ್ಲಿ LKG ತರಗತಿಗಳು ಆರಂಭವಾಗಲಿದೆ. ಈ ಕಾರ್ಯದಲ್ಲಿ ಶ್ರೀದೇವಿ ವಿದ್ಯಾಕೇಂದ್ರದ ಜೊತೆ ತಾವೆಲ್ಲರೂ ಸದಾ ಕೈ ಜೋಡಿಸ್ತೀರಿ ಎಂಬ ಭರವಸೆಯೊಂದಿಗೆ ವರದಿಗೆ ಪೂರ್ಣ ವಿರಾಮವನ್ನು ಹಾಕುತ್ತಿದ್ದೇನೆ. ಜೈ ಶ್ರೀರಾಮ್.